ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಬೆಳಗ್ಗೆನೇ ಇವತ್ತು ವ್ಲಾಗ್ನ ಶುರು ಮಾಡಿಬಿಟ್ಟಿದ್ದೀನಿ. ಇವತ್ತು ಬೆಳಗ್ಗೆ 5 ಗಂಟೆಗೇ ಎದ್ಬಿಟ್ಟಿದ್ದೀನಿ. ಒಂದೊಂದು ದಿನ ಬೇಗ ಎಚ್ಚರಿಕೆ ಆಗಿಬಿಡುತ್ತೆ, ಒಂದೊಂದು ದಿನ ನಿದ್ದೆನೇ ಬರೋದಿಲ್ಲ, ಒಂದೊಂದು ದಿನ ಬೇಗ ಎದ್ದೇಳೋಕ್ಕೆ ಆಗಲ್ಲ, ಆ ಥರ ಆಗುತ್ತೆ. ಇವತ್ತು 5 ಗಂಟೆಗೆಲ್ಲ ಎಚ್ಚರಿಕೆ ಆಯಿತು. ಎಚ್ಚರಿಕೆ ಆದ ತಕ್ಷಣ ಹೊರಗಡೆ ಬಾಲ್ಕನಿಯಲ್ಲಿ ಚೆನ್ನಾಗಿ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟೆ. ಬೇಗನೆ ತೊಳಿಬೇಕು ಬಾಲ್ಕನಿ ತೊಳಿಬೇಕು ಅಂದರೆ. ಆಮೇಲೆ 6 ಗಂಟೆ ಮೇಲೆ ಶಾಪೆಲ್ಲ ಓಪನ್ ಆಗಿಬಿಡ್ತವೆ, ಅವಾಗ ನಾವು ತೊಳೆಯೋಕ್ಕಾಗಲ್ಲ. ಆಮೇಲೆ ಇನ್ನು ರೋಡ್ ಸೈಡ್ ಆಗಿರೋದ್ರಿಂದ ಸರಿಯಾಗಿ ಧೂಳು ಬರುತ್ತೆ ನೋಡಿ. ಇವಾಗ ಬೆಳಗ್ಗೆ ತೊಳೆದ್ಬಿಟ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಫುಲ್ಲು ಧೂಳು ಬಂದುಬಿಟ್ಟಿರುತ್ತೆ. ಈಗ ವೆದರ್ ಬೇರೆ ಒಂಥರ ಚಳಿಗಾಲ, ಗಾಳಿ ಜಾಸ್ತಿ, ಹಂಗಾಗಿ ಧೂಳು ಜಾಸ್ತಿ. ಈ ಬೆಳಗ್ಗೆನೇ ಒಂದು ಸತಿ ತೊಳೆದ್ಬಿಟ್ರೆ ಒಂಥರ ಸಮಾಧಾನ ಆಗುತ್ತೆ ನನಗೆ. ಅಂದರೆ ವಾರಕ್ಕೊಂದು 2 ಸಲ ತೊಳಿತೀನಿ, ಇಲ್ಲಾಂದ್ರೆ ಗುಡಿಸ್ಕೊಳ್ಳೋದು ಒರೆಸ್ಕೊಳ್ಳೋದು ಮಾಡ್ತಾಯಿರ್ತೀನಿ. ತೊಳೆದ್ಬಿಟ್ಟೆಲ್ಲ ಆದಮೇಲೆ ಬಟ್ಟೆಗಳನ್ನ ವಾಶಿಗೆ ಹಾಕಿದ್ದೀನಿ. ಬಟ್ಟೆಗಳು ಅಷ್ಟೇ ಜಾಸ್ತಿ ಇತ್ತು, 2 ಸಲ ಹಾಕಬೇಕು. ಬಟ್ಟೆ ಅಷ್ಟೊಂದಿತ್ತು, ಒಂದು ಸಲ ಹಾಕಿದ್ದೀನಿ, ಇನ್ನೊಂದು ಸಲ ಹಾಕ್ಕೋಬೇಕು. ಟೈಮ್ ಈಗ 5:45 ಆಗಿತ್ತು. ಒಟ್ಟಾರೆ ಒಂದೊಂದು ದಿವಸ ಈ ರೀತಿ ಆಗುತ್ತೆ. ಒಂದೊಂದು ದಿನ ಬೆಳಗ್ಗೆ ಬೇಗ ಎದ್ಬಿಟ್ಟು ಎಲ್ಲ ಕೆಲಸಗಳನ್ನ ಶುರು ಮಾಡ್ಕೊಂಬಿಡ್ತೀನಿ, ಬೇಗ ಬೇಗ ಮುಗಿದ್ಬಿಡ್ಲಿ ಅಂತೇಳಿ. ಒಂದೊಂದು ದಿನ 7 ಗಂಟೆ, 7:30, 8 ಗಂಟೆ ಆದ್ರೂ ಎದ್ದೇಳೋಕ್ಕಾಗಲ್ಲ, ಆ ರೀತಿ ಆಗುತ್ತೆ. ನನಗೆ ಒಂದೇ ಸಲ ಪ್ರಾಪರಾಗಿ, ಅಂದರೆ ಒಂದೇ ಥರ ಪ್ರಾಪರಾಗಿ ಇಷ್ಟೇ ಗಂಟೆಗೆ ಎದ್ದುಬಿಟ್ಟು ಹಿಂಗೆ ಮಾಡಬೇಕು ಅಂತ ಈ ನಡುವೆ ಆಗಲ್ಲ ಫ್ರೆಂಡ್ಸ್. ಮುಂಚೆ ಪಟ್ಟಂತ ಎಚ್ಚರಿಕೆ ಆಗ್ಬಿಡೋದು. 6 ಗಂಟೆ ಅಂದರೆ 6 ಗಂಟೆ, 5 ಗಂಟೆ ಅಂದರೆ 5 ಗಂಟೆ ಪಟ್ಟಂತ ಎಚ್ಚರಿಕೆ ಆಗ್ಬಿಡೋದು. ನನ್ನ ಕೆಲಸಗಳನ್ನೆಲ್ಲ ಪಟ 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 ಅಂತ ಮಾಡಿಬಿಡ್ತಿದ್ದೆ. ಇವಾಗ ನನ್ನ ಕೈಲಿ ನಿಜವಾಗ್ಲೂ ಆಗಲ್ಲ. ಹಾಗೆ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ಬಟ್ಟೆ ಎಲ್ಲ ವಾಶಿಗೆ ಹಾಕಿದ್ದಾದಮೇಲೆ ಇವಾಗ ಮುಂದುಗಡೆ ಬಾಗಿಲೇನಿದೆ ನೋಡಿ, ಅಲ್ಲಿವಾಗ ಕಸ ಎಲ್ಲ ಗುಡಿಸ್ಕೊಂಡು ಬಾಗಿಲೆಲ್ಲ ನೀರು ಹಾಕ್ಕೊಂಡು, ಅಂದರೆ ನೀರು ಹಾಕಿ ಇಲ್ಲಿ ತೊಳೆಯೋಕ್ಕಾಗಲ್ಲ, ಜಸ್ಟು ಹಂಗೇ ಒರೆಸ್ಕೊಂಡು ಇದು ಮಾಡ್ತೀನಿ. ಇಲ್ಲಿ ನೀರು ಹಾಕಿದರೆ ಅಲ್ಲಿ ಯಾವುದೂ ಹೋಲಿಲ್ಲ ನೀರು ಹೋಗೋದಕ್ಕೆ, ಹಂಗಾಗಿ. ಆಮೇಲೆ ವಾರಕ್ಕೊಂದು ಸತಿ ಇಲ್ಲಿ ಒಬ್ಬರು ಬಂದುಬಿಟ್ಟು ಗುಡಿಸ್ಕೊಂಡು ಒರೆಸ್ಕೊಂಡು ಹೋಗ್ಬಿಡ್ತಾರೆ. ಹಂಗಾಗಿ ಅಂದರೆ ಒರೆಸ್ಕೊಳ್ಳಲ್ಲ, ನೀರು ಹಾಕಿ ತೊಳೆದ್ಬಿಟ್ಟು ಹೋಗ್ತಾರೆ ನೀಟಾಗಿ. ವಾರಕ್ಕೊಂದು ಸತಿ ಅಂತೂ ಕ್ಲೀನ್ ಆಗುತ್ತೆ. ಇನ್ನು ಡೈಲಿ ನಾವು ಗುಡಿಸ್ಕೊಳ್ಳೋದು, ಸ್ವಲ್ಪ ಮಾಪಲ್ಲಿ ಒರೆಸ್ಕೊಳ್ಳೋದು, ರಂಗೋಲಿ ಬಿಟ್ಕೊಳ್ಳೋದು, ಈ ರೀತಿ ಮಾಡೋದಷ್ಟೇ. ಬೆಳಗ್ಗೆನೇ ಇವತ್ತು ಬೇಗ ಈ ಕೆಲಸನೂ ಕೂಡ ಮಾಡ್ತಾಯಿದ್ದೀನಿ. ಇನ್ನೂ ಎಷ್ಟು ಕತ್ಲೆ ಇದೆ ನೋಡಿ, ಅಲ್ಲಿ ಹತ್ತತ್ರ 6 ಗಂಟೆ ಆಗೋಕ್ಕಾಯಿತು, ಆದರೂ ಕೂಡ ಕತ್ಲೆ ಇದೆ. ಇನ್ನು ಇವಾಗ ಬೇರೆ ಧನುರ್ಮಾಸ ಅಲ್ವಾ, ಒಂದು ಸ್ವಲ್ಪ ಬೇಗ ಬೆಳಕಾಗಲ್ಲ, ಚಳಿನೂ ಜಾಸ್ತಿ. ಅದಕ್ಕೂ ಹೊತ್ಲಾಗಿ ಬೇಗ ಬೇಗ ಕೆಲಸಗಳನ್ನೂ ಮಾಡೋಕ್ಕಾಗಲ್ಲ. ಕೈ ಕಾಲೆಲ್ಲ ಸ್ಟ್ರಕ್ ಆದಂಗೆ ಆಗ್ಬಿಟ್ಟಿರ್ತವೆ. ಒಂದೊಂದು ದಿವಸ ಹಿಂಗೆ ಏನು ಮನಸ್ಸಿಗೆ ಅನಿಸ್ಬಿಡುತ್ತೆ ಹಂಗೆ ಪಟ 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 ಅಂತ ಮಾಡಿಬಿಡ್ತೀನಿ. ಒಂದೊಂದು ದಿವಸ ಫುಲ್ಲು ಮಾಡದೆ ಕೂತ್ಕೊಬಿಡ್ತೀನಿ, ಆ ರೀತಿ ಆಗುತ್ತೆ. ರಂಗೋಲಿ ಹಂಗೆ ಸಿಂಪಲ್ಲಾಗಿ ಈಗ ಬಿಟ್ಟಿದ್ದಾಯಿತು. ಇನ್ನು ಗುಡಿಸ್ಕೊಳ್ಳೋದು, ಒರೆಸ್ಕೊಳ್ಳೋದು, ಆ ಕೆಲಸಗಳೆಲ್ಲ ತುಂಬ ಇದೆ. ಇವತ್ತು ತನುಗೂ ಕೂಡ ಸ್ಕೂಲ್ ರಜೆ ಇತ್ತು, ಹಾಗಾಗಿ ಅವಳದು ಇನ್ನೇನು, ಅವಳು ಲೇಟಾಗಿದೆ ಅಂತಾಳೆ ಅಂತೇಳಿ ಅವಳಿಗೂ ಲೇಟಾಗೆ ಎದ್ದಳ್ಳಿ ಅಂತೇಳಿ ಸುಮ್ಮನೆ ಮಲಗಿಸಿದ್ದೀನಿ. ಇಲ್ಲಾಂದರೆ ತನು ಇಷ್ಟೊತ್ತಿಗೆ ಎದ್ದು ಓದ್ಕೊಳ್ಳೋದು, ಬರ್ಕೊಳ್ಳೋದು ಏನಾರು ಇದ್ದರೆ ಮಾಡ್ಕೋತಾ ಇರೋಳು. ಅಷ್ಟೊತ್ತಿಗೆ ಬಟ್ಟೆಗಳು ಕೂಡ ವಾಶ್ ಆಗೋಯ್ತು ಒಂದು ರೌಂಡು. ಬಟ್ಟೆಗಳನ್ನೆಲ್ಲ ಇವಾಗ ನೀಟಾಗಿ ಒಣ ಹಾಕ್ಕೋತಾ ಇದ್ದೀನಿ. ಇವಾಗ ಕಸ ಗುಡಿಸ್ಕೊತಾ ಇದ್ದೀನಿ. ಹಾಗೆಯೇ ಸ್ಟಿಚ್ಚಿಂಗ್ ಮಿಷಿನ್ ಮೇಲೆ ಒಂದು ರಾಶಿ ಬಟ್ಟೆಗಳನ್ನು ಹೊಟ್ಟಿಟ್ಬಿಟ್ಟಿದ್ದೀನಿ. ನನಗೆ ಮಡ್ಸೋಕ್ಕೂ ಕೂಡ ಟೈಮಿಲ್ಲ, ಮಡಿಸ್ಬೇಕು. ಸ್ವಲ್ಪ ಸೋಮಾರಿತನ ಅಂತಲೇ ಹೇಳಿ ಮಡ್ಸೋಣ ಅಂತೇಳಿ ಹಂಗೆ ಸ್ಟಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇವಾಗ ಬೇರೆ
ಬಟ್ಟೆ ತೆಗ್ದಿದ್ದ ಬಟ್ಟೆಗಳು ನೆನ್ನೆ ಸಂಜೆ ತೆಗ್ದಿದ್ದು ಅದೆಲ್ಲ ಹಂಗೆ ಇದೆ. ಅದನ್ನೆಲ್ಲ ಇವಾಗ ಮಡಿಸಿ ಅಂದರೆ ಸಂಜೆ ಮಡಿಸಿಡ್ತೀನಿ. ಹಾಗೆ ಈಗ ಮಂಚದ ಕೆಳಗೆಲ್ಲ ನೀಟಾಗಿ ಕಸ ಗುಡಿಸ್ಕೊಂಡೆ. ಮಂಚದ ಕೆಳಗಡೆ ನುಗ್ಗಿ ಹೋಗ್ಬಿಟ್ಟಿನೇ ಗುಡಿಸ್ಬೇಕು. ಯಾಕಂದರೆ ಅದು ಸ್ವಲ್ಪ ದೊಡ್ಡ ಮಂಚ ನಮ್ಮದು. ನಿಮಗೆ ಗೊತ್ತು ನಾನು ತೊಗೊಂಡಿದ್ದು ಸ್ವಲ್ಪ ದೊಡ್ಡ ಸೈಜಲ್ಲಿ ಇರಲಿ ಅಂತೇಳಿ. 3 ಜನ ಆರಾಮಾಗಿ ಮಲ್ಕೊಳ್ಬೇಕು. ಮುಂಚೆ ನಮ್ದು ಇದ್ದಿದ್ದು ಒಂದು ಕಬ್ಬಿಣದ ಮಂಚ ಇತ್ತು. ಅದರಲ್ಲಿ 3 ಜನ ಫ್ರೀಯಾಗಿ ಮಲ್ಕೊಳಕ್ಕಾಗ್ತಾ ಇರಲಿಲ್ಲ. ಈ ದೊಡ್ಡ ಮಂಚದಲ್ಲಿ 3 ಜನನೂ ಆರಾಮಾಗಿ ಮಲ್ಕೊಳ್ಬೋದು. ಹಾಗೆ ತನುನು ಎದ್ದು ರೆಡಿಯಾಗಿ ಕೂತ್ಕೊಂಡು ಅವಳ ಪಾಡಿಗೆ ಅವಳು ಓದ್ಕೊತಾ ಕೂತಿದ್ದಾಳೆ. ಇನ್ನು ನಾನು ಬ್ರೇಕ್ಫಾಸ್ಟ್ ಏನೂ ರೆಡಿ ಮಾಡಿರಲಿಲ್ಲ. ಫಸ್ಟು ಬೆಳಗ್ಗೆನೇ ಇವತ್ತು ಕೆಲಸಗಳು ಬೇಗ ಬೇಗ ಮಾಡಿಬಿಟ್ಟು ನಿಧಾನಕ್ಕೆ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಒಂದೊಂದು ದಿನ ಬೇಗ ಬೇಗ ಕೆಲಸಗಳು ಮಾಡ್ಕೊತೀನಿ. ನಾನು ಆಗಲೇ ಹೇಳ್ದಂಗೆ ನನ್ನ ಮನಸ್ಸಿಗೆ ಹೆಂಗೆ ಅನ್ಸುತ್ತೆ ಹಂಗೆ ಫ್ರೆಂಡ್ಸ್. ಇಲ್ಲಾಂದರೆ ಒಂದೊಂದು ದಿನ ನಿಧಾನ ಸೋಮಾರಿ ಆಗಿಬಿಡ್ತೀನಿ. ಆಮೇಲೆ ಇನ್ನೊಂದು ಅಂತಂದರೆ ಯಾವಾಗಲೂ ಒಂದೇ ಥರ ಇರೋಕ್ಕಾಗೋದಿಲ್ಲ. ಹಿಂಗೆ ಮಾಡ್ತೀನಿ ನಾನು, ಹಿಂಗೆ ಇದ್ದೀನಿ ಇಷ್ಟೇ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದೊಂದು ಸತಿ ನಮ್ಮ ಬಾಡಿ ಒಂದೊಂದು ಥರ ರಿಯಾಕ್ಟ್ ಮಾಡ್ತಾ ಇರುತ್ತೆ. ಒಂದೊಂದು ದಿನ ಎದ್ದೇಳೋಕ್ಕೆ ಆಗೋದಿಲ್ಲ, ಒಂದೊಂದು ದಿನ ಆ ನೋವು ಈ ನೋವು ಅಂತ ಶುರುವಾಗ್ಬಿಡ್ತವೆ. ಹಂಗೆ ಒಂಥರ ಬಾಡಿ ವೀಕ್ ಆಗಿಬಿಟ್ಟಿರೋದು ಆಗಿದೆ ಅನಿಸುತ್ತೆ ನನಗೆ. ನನಗೆ ಇನ್ನೊಂದು ಏನಪ್ಪ ಅಂತಂದರೆ, ನನಗೆ ಮುಂಚೆ ಈ ಕರೋನಾ ಲಸಿಕೆ ಹಾಕಿಸ್ಕೊಳ್ಳೋದಕ್ಕಿಂತ ಮುಂಚೆ ನಾನು ತುಂಬ ಸತಿ ಯೋಚನೆ ಮಾಡಿದ್ದೀನಿ ಇದನ್ನು. ನಿಮಗೂ ಏನಾದರೂ ಆ ಥರ ಅನಿಸಿರ್ಬೋದೇನೋ ಗೊತ್ತಿಲ್ಲ. ಕರೋನಾ ಲಸಿಕೆ ಹಾಕಿಸ್ಕೊಳ್ಳೋದಕ್ಕಿಂತ ಮುಂಚೆ ಇದ್ದಿದ್ದ ಶಕ್ತಿ ನನಗೆ ಇವಾಗ ನಿಜವಾಗ್ಲೂ ಇಲ್ಲ. ನನ್ನ ಬೋನ್ಗಳು ತುಂಬಾ ವೀಕ್ ಇದ್ದಾವೆ. ನಂಗೆ ಅಷ್ಟೊಂದು ಶಕ್ತಿ ಇಲ್ಲ ಅನಿಸುತ್ತೆ. ಆಮೇಲೆ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಇದೆ ಜಾಸ್ತಿ. ಅಂದರೆ ಗ್ಯಾಸ್ಟ್ರಿಕ್ ಅಂತಂದರೆ ನಿಜ ಹೇಳ್ಬೇಕಂದ್ರೆ ಈಗ ನನಗೆ ಸ್ವಲ್ಪ ಕಡಿಮೆ ಆಗಿದೆ. ಒಂದು ಏನು ತಿಂದರೂ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ನನಗೆ. ಬೇಳೆ ಸಾರು ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಕಾಳು ಸಾರು ಈ ಥರದ್ದು ಏನಾದರೂ ತಿಂದರೆ, ಅವರೆಕಾಳು ತಿಂದರೆ ಈ ಥರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ. ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಯಿತು ಅಂದರೆ ಈ ಬೆನ್ನುಮೂಳೆಗಳು, ಕಾಲು ನೋವುಗಳು ಬರ್ತವೆ. ಆ ರೀತಿ ಆಗುತ್ತೆ. ಒಂಥರ ವಾಯ ಥರ ಪೇಯ್ನು. ಅದೊಂಥರ ವಿಚಿತ್ರ ಪೇಯ್ನು ಫ್ರೆಂಡ್ಸ್. ನಿಜವಾಗ್ಲೂ ಆ ಪೇಯ್ನೇ ಒಂಥರ ಹಿಂಸೆ ಆಗುತ್ತೆ. ಆ ಥರ ಎಲ್ಲ ನಂಗೆ ಆಗುತ್ತೆ. ಹಾಗಾಗಿ ನಾನು ತುಂಬ ಹೆವಿಯಾಗಿ ಒಂದೇ ಸತಿ ನಾನು ಮಾಡ್ತೀನಿ ಅಂತ ಹೇಳೋಕ್ಕಲ್ಲ. ನಂಗೆ ಗೊತ್ತಾಗ್ಬಿಟ್ಟಿದೆ ನನ್ನ ಎನರ್ಜಿ ಎಷ್ಟಿದೆ, ನನ್ನ ಎನರ್ಜಿ ನಾನು ಹೆಂಗೆ ಕಾಪಾಡ್ಕೊಳ್ಬೇಕು ಅಂತೇಳಿ. ನನ್ನ ಕೈಲಿ ಆಗಲಿಲ್ವಾ ನಾನು ಮಾಡೋದೇ ಇಲ್ಲ. ಆಮೇಲೆ ಇನ್ನೊಂದು, ನನ್ನ ಹಸ್ಬೆಂಡ್ ನೀನು ಹಿಂಗೆ ಮಾಡಬೇಕು, ಹಿಂಗೆ ಬಿಡಬೇಕು ಅಂತ ಯಾವತ್ತೂ ಹೇಳಲ್ಲ. ಏನಾದರೂ ಒಂದೊಂದು ಸತಿ ಇದರಲ್ಲಿ ಹೇಳ್ತಿರ್ತಾರೆ, ಸೋಮಾರಿ ನೀನು ಇದು ಮಾಡು ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾರೆ. ಅದು ಹೇಳಲ್ಲ ಅಂತಲ್ಲ, ಆದರೆ ಕಷ್ಟ ಸುಖನ ಅರ್ಥ ಮಾಡ್ಕೊತಾರೆ. ನಂಗೆ ಆಗ್ತಾಯಿಲ್ಲ, ಪರವಾಗಿಲ್ಲ ಬಿಡು, ಮಲ್ಕೋಗು, ಆರಾಮಾಗಿರೋಗು ಅಂತಾರೆ. ಆ ಥರ ಒಂದು ದಿನವೂ ಕೂಡ ಒಂದು ಮೆಂಟಲಿ ನನಗೆ ಸ್ಟ್ರೆಸ್ ಕೊಡಲಿಲ್ಲ ನನ್ನ ಹಸ್ಬೆಂಡ್. ಇಷ್ಟು ವರ್ಷದಲ್ಲಿ 22 ವರ್ಷ ಒಂದು ದಿನವೂ ನನಗೆ ಮೆಂಟಲಿ ಸ್ಟ್ರೆಸ್ ಕೊಟ್ಟಿಲ್ಲ. ಅಂದರೆ ಕೆಲಸದ ವಿಷಯದಲ್ಲಿ ನೀನು ಹಿಂಗೆ ಮಾಡಬೇಕು, ನೀನು ಹಿಂಗೆ ಇರಬೇಕು ಅಂಥೇಳಿ. ನಾನೇ ಕಲಿತ್ಕೊಂಡು ನಾನೇ ಎಲ್ಲದನ್ನೂ ಮಾಡ್ತಾ ಹೋಗ್ತಾ ಬಂದೆ. ಇವಾಗ ನನಗೂ ಕೂಡ ಅಷ್ಟೊಂದು ಆಗೋಲ್ಲ. ಬಟ್ ಏನಂದರೆ ಪ್ರತಿಯೊಂದರಲ್ಲೂ ಸಪೋರ್ಟ್ ಮಾಡ್ತಾರೆ. ತಿಂಡಿ ನಂಗೆ ಮಾಡೋಕ್ಕಾಗ್ತಾಯಿಲ್ವಾ ಅವರೇ ಮಾಡಿಬಿಡ್ತಾರೆ. ಪಾತ್ರೆ ತೊಳೆಯೋಕ್ಕಾಗ್ತಾಯಿಲ್ವಾ ಅವರೇ ತೊಳೆದು ಬಿಡ್ತಾರೆ. ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಮತ್ತು ಗುಡಿಸೋದು ಒರೆಸೋದು ಅದ್ಯಾವುದೂ ಮಾಡೋದಿಲ್ಲ. ಗುಡಿಸೋದು ಒರೆಸೋದು ಈ ಥರದ್ದು ಯಾವುದೂ ಮಾಡಲ್ಲ. ಬಟ್ ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಡ್ತಾರೆ. ನನಗೆ ಕಾಲು ನೋವೆಲ್ಲ ಜಾಸ್ತಿ ಶುರುವಾದಾಗ ಅವರೇ ಪಾಪ ತೊಳೆಯೋರು. ನಂಗೆ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಅವರೇನೆ ಪಾತ್ರೆ ಗೀತ್ರೆಲ್ಲ ಅವರೇನೆ ತೊಳೆದು ಬಿಟ್ಟಿರೋರು. ಡ್ಯೂಟಿಗೆ ಹೋಗಿ ಬಂದು ನಾನೊಂದು ರಾಶಿ ಪಾತ್ರೆ ಹಾಕಿದ್ರು ಕೂಡ ಅವರೇನೆ ತೊಳೆದು ಬಿಟ್ಟಿರೋರು. ತುಂಬ ಹೆಂಗೆ ಅಂದರೆ ತುಂಬ ಒಳ್ಳೆಯ ವ್ಯಕ್ತಿ ಫ್ರೆಂಡ್ಸ್. ನಿಜವಾಗ್ಲೂ ನಾನು ಅಂದ್ಕೊತೀನಿ, ದೇವರು ನಮಗೆ ಒಂದೊಂದು ಸತಿ ಏನಾದರೂ ನನಗೆ ಒಳ್ಳೇದು ಕೊಡಬೇಕು ಅಂತ ಹೊರಟಿದ್ದಾನೆ ಅಂತೇಳಿದರೆ ಅದು ನನ್ನ ಗಂಡನ ನನಗೆ ಕೊಟ್ಟಿರೋದು. ಅದು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನಿ ಅಂತಲೇ ನಾನು ಹೇಳ್ತೀನಿ. ದುಡ್ಡು ಕಾಸಲ್ಲಿ ಹೌದು ಸಮಸ್ಯೆ ಇದೆ, ನಾವು ರಿಚ್ ಇಲ್ಲ ಅವತ್ತು ದುಡ್ದು ಅವತ್ತಿನ ತಂದು ತಿನ್ನೋವಂಥ ಪರಿಸ್ಥಿತಿಲಿ ಇದ್ದೀವಿ. ಬಟ್ ಆದರೆ ದುಡ್ಡು ಅದೆಲ್ಲದಕ್ಕಿಂತ ಮುಖ್ಯ. ಒಂದು ಹೆಣ್ಣಿನ ಕಷ್ಟ ಸುಖ ಅರ್ಥ ಮಾಡಿಕೊಂಡು ಯಾರು ಗಂಡ ಸಪೋರ್ಟಿವಾಗಿ ನಿಂತ್ಕೋತಾನೋ ಅವನ ಜೊತೆ ಹೆಂಗೆ ಬೇಕಾದರೂ ಜೀವನ ಮಾಡ್ಬೋದು. ಏನು ಇಲ್ಲದೆ ಹೋದರೂ ಬೇಕಾದ್ರೂ ಜೀವನ ಮಾಡ್ಬೋದು. ನಾನು ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟಿದ್ದೀನಿ. ನಾವು ಊಟಕ್ಕೂ ಕೂಡ ಕಷ್ಟಪಟ್ಟಂಥ ಸಿಚುವೇಷನಿಂದ ಇಲ್ಲಿ ತನಕ ಬಂದಿರೋದು. ಬಟ್ ಯಾವತ್ತೂ ಕೂಡ ನನ್ನ ಗಂಡ ನನಗೆ ಒಂದು ಸ್ವಲ್ಪನೂ ಕೂಡ ಅವನಿಗೆ ತನಗಿಲ್ಲ ಅಂದ್ರೂ ನನಗೆ ತಿನ್ನಿಸಿ, ತಾನು ಒಳ್ಳೆ ಬಟ್ಟೆ ಹಾಕಿಲ್ಲ ಅಂದರೂ ನನಗೆ ಒಳ್ಳೆ ಬಟ್ಟೆ ಹಾಕಿ, ನನಗೆ ನನ್ನ ಮಗಳಿಗೆ ಆ ಥರನೇ ನೋಡ್ಕೊಂಡು ಬಂದಿದ್ದಾರೆ. ಏನು ಜಗಳ ಆಡಲ್ಲ ಅಂತಲ್ಲ, ಅವಾಗವಾಗ ಜಗಳ ಆಡ್ತೀನಿ. ಏನಕ್ಕಾದ್ರೂ ಒಂದು ವಿಷಯದಲ್ಲಿ ಬೇಜಾರಾದಾಗ ಬೈತೀನಿ. ಅವ್ರ ಕೈಲೂ ಬೈಸ್ಕೊತೀನಿ ನಾನು ಹಂಗೆ ಹಿಂಗೆ ಅಂತ. ಅಂದರೂ ಎಲ್ಲ ನಾನು ಇಷ್ಟು ವರ್ಷದಲ್ಲಿ ನನ್ನ ಗಂಡನ ಬಗ್ಗೆ ತಾಳೆ ಹಾಕಿದಾಗ ತುಂಬ ನನಗೆ ನನ್ನ ಕಣ್ಮುಂದೆ ತುಂಬ ಒಂದು ಎತ್ತರದ ಸ್ಥಾನದಲ್ಲಿ ನನ್ನ ಗಂಡ ನನಗೆ ಕಾಣಿಸ್ತಾರೆ. ಆ ಯಪ್ಪನ ಮನಸ್ಸಲ್ಲಿರೋ ಪ್ರೀತಿ ಬೇರೆ ಲೆವೆಲ್ ಅಂತಲೇ ಹೇಳ್ತೀನಿ. ಈ ಒಬ್ಬರನ್ನ ಅಂದರೆ ಒಂದು ಹೆಂಡ್ತಿನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ಬಹುದು.
ಎಷ್ಟು ಒಂದು ಕಾಳಜಿ ತೋರಿಸ್ಬೋದು, ಎಷ್ಟು ಮುದ್ದಾಗಿ ಸಾಕ್ಬೋದು, ಆ ಲೆವೆಲಿಗೆ ಮುದ್ದಾಗಿ ಸಾಕ್ತಾಯಿದ್ದಾರೆ ನನ್ನ ಹಸ್ಬೆಂಡ್ ಅವಾಗಿಂದನೂ ಅಷ್ಟೇ. ಅದು ನಂಗೆ ತುಂಬ ನನ್ನ ಹಸ್ಬೆಂಡ್ ಮೇಲೆ ಭಾಳ ಅಭಿಮಾನ ಐತೆ. ನನ್ನ ಗಂಡನ ಗುಣಗಾನ ಮಾಡಿದ್ದೀನಿ ಇಷ್ಟೋ ತನಕ. ನನ್ನ ಗಂಡ ಏನಾದರೂ ಈ ವಿಡಿಯೋ ನೋಡಿಬಿಟ್ರೆ ಫುಲ್ ಖುಷಿ, ಅಯ್ಯೋ ಹೇಳೋಕ್ಕೆ ತೀರಲ್ಲ, ಆ ಥರ ಫುಲ್ ಖುಷಿ ಆಗ್ಬಿಡ್ತಾರೆ. ಆದರೆ ಅವ್ರು ನನ್ನ ಬ್ಲಾಗ್ಗಳನ್ನ ನೋಡಲ್ಲ, ಹಂಗಾಗಿ ಹೇಳಿದ್ದೀನಿ. ಹಾಗೆ ಅವ್ರು ಮಾತ್ರ ಅಂತಲ್ಲ, ನಾನು ಅಷ್ಟೇ, ನಾನು ಯಾವುದಕ್ಕೂ ಪ್ರೆಷರ್ ಕೊಡಲ್ಲ, ನಾನು ಏನಕ್ಕೂ ಜಗಳ ಮಾಡೋಕ್ಕೆ ಹೋಗಲ್ಲ, ಏನನ್ನು ನಾನು ಅಷ್ಟು ಹಠ ಮಾಡಿ ಕೇಳಿದವಳೇ ಅಲ್ಲ ಇಷ್ಟು ವರ್ಷದಲ್ಲಿ. ಮೋಸ್ಟ್ಲಿ ನಾನು ಹಠ ಮಾಡಿದ್ರೆ ಖಂಡಿತ ತಂದು ಕೊಟ್ಬಿಡ್ತಾರೆ, ಏನಾದರೂ ಆಗಲಿ ಅಂತ ಹೇಳ್ಬಿಟ್ಟು. ನಾನು ಹಠ ಮಾಡಲ್ಲ, ನಂಗೆ ಗೊತ್ತಿದೆ ಸಿಚುವೇಶನ್, ಪರಿಸ್ಥಿತಿನ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಹೇಗೆ ನಿಭಾಯಿಸಬೇಕು ಅನ್ನೋದು ನಂಗೆ ಅರ್ಥ ಆಗಿದೆ ಚೆನ್ನಾಗಿ. ನಾನು ಎಲ್ರಿಗೂ ಹಂಗೆ ಹೇಳಲ್ಲ, ನೀವು ಹೋಗಿ ನಿಮ್ಮ ಗಂಡನ ಹತ್ರ ಹಠ ಮಾಡಬೇಡಿ, ಏನೂ ಕೇಳಬೇಡಿ, ಏನೂ ತರಿಸ್ಕೋಬೇಡಿ ಅಂತಲ್ಲ. ಪರಿಸ್ಥಿತಿ ನೋಡಬೇಕಾಗುತ್ತೆ, ಸಿಚುವೇಶನ್ ಆಗುತ್ತಾ, ಮಾಡೋಕ್ಕಾಗುತ್ತಾ, ನನ್ನಿಂದ ಅವ್ರಿಗೆ ಪ್ರೆಷರ್ ಆಗುತ್ತಾ, ನಾನು ಹಿಂಸೆ ಕೊಟ್ಟರೆ ಕಷ್ಟ ಆಗ್ಬೋದಾ, ಅದನ್ನೆಲ್ಲ ನೋಡಬೇಕು, ಎಲ್ಲ ರೀತಿ ಯೋಚನೆ ಮಾಡಬೇಕು. ನನ್ನ ಗಂಡ ಹಂಗಂತೇಳ್ಬಿಟ್ಟು ಎಲ್ಲದರಲ್ಲೂ ಪರ್ಫೆಕ್ಟ್ ಅಂತ ನಾನು ಹೇಳಲ್ಲ. ತುಂಬ ದುಡ್ಡು ಲಾಸ್ ಮಾಡ್ತಾರೆ. ದುಡ್ಡು ಲಾಸ್ ಅಂದರೆ ಯಾವ ಲೆವೆಲಿಗೆ ಲಾಸ್ ಮಾಡ್ತಾರೆ ಅಂದರೆ, ಈಗ ರೀಸೆಂಟಾಗಿ ಈ ಒಂದು 2025 ಕಮ್ಮಿ ಅಂದರೆ 2.5 ಲಕ್ಷ ರೂಪಾಯಿ ದುಡ್ಡು ಲಾಸ್ ಮಾಡಿದ್ದಾರೆ, ಗಾಡಿ ಮೇಲೆ ಹಾಕಿ. ಎಷ್ಟು ಬೇಜಾರಾಗುತ್ತೆ ಅಂದರೆ ಅಷ್ಟು ಬೇಜಾರಾಗುತ್ತೆ. ಬಟ್ ಆ ಸಿಚುವೇಷನಲ್ಲಿ ಹೆಂಗೆ ಅಂದರೆ ಬರೀ ಬೈದಾಕ್ಬಿಟ್ಟಿರ್ತೀನಿ, ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತೇಳಿ. ಬಟ್ ನೋ ರಿಪ್ಲೈ. ಆಯ್ತು ಬಿಡು, ಅತ್ಲಾಗ ಬೈತಾಳೆ, ನಾನು ಮಾಡಿದ್ದೀನಿ ತಪ್ಪು ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಅದನ್ನೇ ನಾನು ಹಿಡ್ಕೊಂಡು ಸಾಧಿಸ್ತಾ ಹೋದರೆ ಮನಸ್ಸಿಗೆ ನೆಮ್ಮದಿ ಹಾಳಾಗುತ್ತೆ, ತನು ಮೇಲೆ ಎಫೆಕ್ಟ್ ಆಗುತ್ತೆ ಅಂತೇಳಿ ನಾನು ಯಾವುದನ್ನು ಕೂಡ ಅಷ್ಟೊಂದಾಗಿ ಎಲ್ಲದನ್ನು ರಬ್ಬರ್ ಥರ ಎಳೆಯಲ್ಲ. 2 ದಿನ 3 ದಿನ ಬೈದ್ನಾ, 4ನೇ ದಿನಕ್ಕೆ ಸುಮ್ಮನಾಗ್ಬಿಡ್ತೀನಿ. ಮುಖ ನೋಡಿದ ತಕ್ಷಣ ಅಯ್ಯೋ ಬೇಜಾರಾಗ್ಬಿಡುತ್ತೆ, ಬೇಕು ಅಂತ ಮಾಡಿಲ್ವಲ್ಲ ಅನ್ಸೋದಕ್ಕೆ ಶುರುವಾಗ್ಬಿಡುತ್ತೆ. ಬಟ್ ಆದರೆ ರಿಪೀಟೆಡ್ ಅದೇ ಆಗ್ತಿದ್ದಾಗ ಒಂದೊಂದು ಸತಿ ಬೇಜಾರಾಗ್ಬಿಡುತ್ತೆ. ಅಯ್ಯೋ ಯಪ್ಪ ಇಷ್ಟು ದುಡ್ಡೆಲ್ಲ ವೇಸ್ಟ್ ಮಾಡ್ತಾನಲ್ಲ ಅಂತೇಳ್ಬಿಟ್ಟು ಬೇಜಾರಾಗುತ್ತೆ ಅಷ್ಟೇ. ಏನು ಮಾಡೋಕ್ಕಾಗಲ್ಲ, ಯಾವುದನ್ನು ಎಲ್ಲರೂ ಹಿಂಗೆ ಆಗಬೇಕು ಹಿಂಗೆ ಹೋಗಬೇಕು ಅಂತ ಇಲ್ಲ. ದೇವರು ಆ ಪರಿಸ್ಥಿತಿಗೆ ಅಲ್ಲಿ ಏನು ಕೊಡಬೇಕು, ಏನು ಬಿಡಬೇಕು, ಯಾರಿಗೆ ಎಷ್ಟು ಕೊಡಬೇಕು ಅಷ್ಟನ್ನು ಲೆಕ್ಕಾಚಾರ ಮಾಡಿ ಕರೆಕ್ಟಾಗಿ ಕೊಟ್ಟಿರ್ತಾನೆ. ನಾವು ಜಗಳ ಆಡಿ, ಕೂಗಾಡಿ, ಕಿರ್ಚಾಡಿ ಮಾನಸಿಕ ನೆಮ್ಮದಿ ಹಾಳು ಮಾಡ್ಕೊಳ್ಬೇಕಾಗುತ್ತೆ ಹೊರತು ಮಕ್ಕಳ ನೆಮ್ಮದಿನೂ ಕೂಡ ಹಾಳು ಮಾಡಬೇಕಾಗುತ್ತೆ. ಹಂಗಾಗಿ ಸ್ವಲ್ಪ ತಾಳ್ಮೆ ತಗೊಂಡು ಯೋಚನೆ ಮಾಡಿಕೊಂಡು, ಆಯಿತು ಬಿಡಪ್ಪ, ಈ ಒಂದು ಸಿಚುವೇಷನಿಂದ ಹೊರಗಡೆ ಬರ್ತೀವಿ, ಮುಂದೆ ದೇವ್ರು ದಾರಿ ತೋರಿಸ್ತಾನೆ ಅಂತ ಯೋಚನೆ ಮಾಡಿಬಿಟ್ರೆ ಖಂಡಿತ ಅದರಿಂದ ನಾವು ಈಸಿಯಾಗಿ ಹೊರಗೆ ಬರ್ಬೋದು. ನಾನು ಒಂದಷ್ಟು ತಿಂಗಳುಗಳ ಕಾಲ ಡಿಸ್ಟರ್ಬಲ್ಲಿದ್ದೆ, ಇಷ್ಟೊಂದು ದುಡ್ಡು ವೇಸ್ಟು, ಇಷ್ಟು ಕಷ್ಟ ಆಗ್ತದೆ ಅಂತೇಳಿ. ಆಮೇಲೆ ನಾನೇ ಸರಿ ಮಾಡ್ಕೊಳೋದು. ಒಬ್ಬ ವ್ಯಕ್ತಿಯಲ್ಲಿ ಮೈನಸ್ ಪಾಯಿಂಟ್ಗಳಿರುತ್ತೆ, ಪ್ಲಸ್ ಪಾಯಿಂಟ್ಗಳಿರುತ್ತೆ. ನನ್ನ ಹಸ್ಬೆಂಡಲ್ಲಿ ಪ್ಲಸ್ ಪಾಯಿಂಟ್ಗಳು, ನಾನು ಮುಂಚೆ ಹೇಳಿದಷ್ಟು ಮೈನಸ್ ಪಾಯಿಂಟ್ಗಳಂದರೆ ಈ ಥರ. ಯಾರೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಇನ್ನೇನೋ ಮಾಡ್ತೀವಿ ಅಂತ ಹೋಗಬಾರ್ದು. ನನಗೆ ಅದೊಂದು ಬೇಜಾರಾಗುತ್ತೆ. ಯಾರಾದರೂ ಹೇಳಿ ನೋಡಪ್ಪ ಆ ಗಾಡಿ ಈ ಗಾಡಿ ಅಂದರೆ, ಗಾಡಿ ಮೇಲಿರೋ ವ್ಯಾಮೋಹ, ಈ ಗಾಡಿ ಮೇಲಿರೋ ಹುಚ್ಚು, ಡ್ರೈವರ್ಗಳು ಸಾಮಾನ್ಯ ಡ್ರೈವಿಂಗ್ ಕೆಲಸ ಮಾಡೋರಿಗೆ ಈ ಗಾಡಿ ಹುಚ್ಚು ಜಾಸ್ತಿ ಇರುತ್ತೆ. ಅವ್ರದ್ದೆಲ್ಲ ಇದೇ ಕತೆ ಆಗಿರುತ್ತೆ. ಒಂದೊಂದು ಸತಿ ಈ ಡ್ರೈವಿಂಗ್ ಕೆಲಸ ಬಿಡಿಸಿ ಬೇರೆ ಏನಾದರೂ ಮಾಡೋಣ ಅಂದರೆ, ಈ ಕೆಲಸ ಬಿಟ್ಟರೆ ಬೇರೆ ಕೆಲಸ ಮಾಡೋಕ್ಕೆ ಅವ್ರು ರೆಡಿನೇ ಇರಲ್ಲ. ಹಾಗೆ ಓಕೆ, ಹಿಂಗೆ ಹೋಗ್ತಾಯಿದೆ ಲೈಫು. ನೋಡೋಣ ನನ್ನ ಲೈಫ್ ಎಲ್ಲಿಗೆ ಹೋಗಿ ಎಲ್ಲಿಗೆ ಮುಟ್ಟುತ್ತೆ ಅಂತೇಳಿ. ದೇವ್ರ ಪೂಜೆ ಕೂಡ ಆಯಿತು. ದೇವ್ರ ಪೂಜೆ ಎಲ್ಲ ಆದಮೇಲೆ ಬ್ರೇಕ್ಫಾಸ್ಟು ಅಂತೇಳಿದರೆ ಇವತ್ತು ಪಲಾವ್ ಕೂಡ ಮಾಡಿದೆ ನಾನು. ಬೆಳಗ್ಗೆ ಇವತ್ತು ಪಲಾವ್ ಮಾಡಿದೆ, ಬಟ್ ರೆಸಿಪಿ ನಾನು ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಪಲಾವು ನೋಡಿ ಸ್ವಲ್ಪ ಆಯಿಲ್ ಕಡಿಮೆ ಆದಂಗೆ ಆಯಿತು, ಬಟ್ ಟೇಸ್ಟ್ ತುಂಬಾ ಚೆನ್ನಾಗಾಗಿತ್ತು. ಕ್ಯಾರೆಟು ಬೀನ್ಸು ಎಲ್ಲ ಬೇಗ ಎದ್ದಿದ್ನಲ್ವ ಫ್ರೆಂಡ್ಸ್, ಚಳಿ ಆಗ್ತಾಯಿತ್ತು ಅಂತೇಳಿ ಸ್ವಲ್ಪ ಆವಾಗಲೇ ನಾನು ಕ್ಯಾರೆಟು ಬೀನ್ಸು ಕುತ್ಕೊಂಡ್ಬಿಟ್ಟು ದಿವಾನ ಮೇಲೆ ಒಂದು ಸ್ವಲ್ಪ ಎಲ್ಲ ಮಸಾಲಾಗೆ ಏನು ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಬಡ ಅಂತೇಳಿ. ನಾನು ಪಲಾವ್ ಮಾಡ್ತಾಯಿದ್ದೆ. ಬಟ್ ಏನು ಗೊತ್ತಾ, ಸ್ಟೋರೇಜ್ ಜಾಸ್ತಿ ಆಗಿಬಿಡ್ತು, ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಫೋನಲ್ಲಿ ಸ್ಟೋರೇಜ್ ಜಾಸ್ತಿ ಆಗಿಬಿಟ್ಟಿರುತ್ತೆ, ಹಂಗಾಗಿ ಶೂಟ್ ಮಾಡ್ಕೊಳ್ಳಿಲ್ಲ ಅಷ್ಟೇ. ಪಲಾವ್ ಚೆನ್ನಾಗಾಗಿತ್ತು. ಪಲಾವ್ಗೆ ರಾಯ್ತಾನೇ ಮಾಡಿಲ್ಲ ಇವತ್ತು ನಾನು. ತನುಗೆ ರಾಯ್ತ ಅಂದರೆ ತುಂಬ ಇಷ್ಟ, ಅಂದರೆ ಮೊಸರು ಬಜ್ಜಿ ಫೇವ್ರೆಟ್ ಅವಳಿಗೆ. ನಂಗೆ ಆಮೇಲೆ ಸುಸ್ತಾದಂಗೆ ಆಯಿತು, ಯಾರಪ್ಪ ರಾಯ್ತ ಬೇರೆ ಮಾಡ್ತಾರೆ ಅಂತೇಳಿ ಜಸ್ಟ್ ಹಂಗೆ ಮೊಸರು ಪ್ಯಾಕೆಟು ಇತ್ತು, ತನು ಹಂಗೆ ಮೊಸರು ಪ್ಯಾಕೆಟ್ ಮೊಸರು ಹಾಕ್ತೀನಿ ಡೈರೆಕ್ಟಾಗಿ ತಿಂದ್ಬಿಡು ಅಂತಂದೆ. ಅವಳು ಸರಿ ಕಣಮ್ಮ ಅಂತ ಅಂದ್ಲು, ಹಂಗಾಗಿ ಈಗ ಅವಳಿಗೆ ಮೊಸರು ಹಾಕಿ ಕೊಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಇದರೊಂದಿಗೆ ಇವತ್ತಿನ ವ್ಲಾಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.